ನಮಸ್ಕಾರ ಸ್ನೇಹಿತರೆ. ಯಾರ್ಯಾರು ಗೃಹ ಜ್ಯೋತಿ ಯೋಜನೆಯ ಲಾಭ ಪಡಿಬೇಕು ಅಂತಿದಿರೋ ಅವರು ಈ ವಿಡಿಯೋನ ತಪ್ಪದೆ ಖಂಡಿತ ನೋಡಿ. ಇನ್ ಮುಂದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋರು ಬಾಡಿಗೆ ಮನೆನ ಚೇಂಜ್ ಮಾಡಿದ್ರೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಾಡಿಗೆ ಮನೆಯನ್ನ ಚೇಂಜ್ ಮಾಡಿದ ಮೇಲೆ ಕೂಡಲೇ ಹಳೆ ವಿಳಾಸ ಇರುತ್ತಲ್ಲ ನಿಮ್ದು, ಅದರ ಸಂಪರ್ಕನ ನೀವು ಕ್ಯಾನ್ಸಲ್ ಮಾಡಬೇಕು. ಇದರಿಂದ ನೀವು ಏನ್ ಮನೆ ಚೇಂಜ್ ಮಾಡಿರ್ತೀರ ಹೊಸ ವಿಳಾಸ, ಅಲ್ಲಿಗೆ ಹೊಸ ಸಂಪರ್ಕಕ್ಕೆ ಅವಕಾಶನ ಈಗ ರಾಜ್ಯ ಸರ್ಕಾರ ಕಲ್ಪಿಸಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲೊಂದಾದ ಗೃಹ ಜ್ಯೋತಿಗೆ ಈಗ ಕೆಲವು ಬದಲಾವಣೆಗಳನ್ನು ಮಾಡಿ ರಾಜ್ಯ ಸರ್ಕಾರ ಈಗ ಆದೇಶ ಹೊರಡಿಸಿದೆ. ಉಚಿತ ವಿದ್ಯುತ್ ಯೋಜನೆಯ ನಿಯಮಾವಳಿಗಳಲ್ಲಿ ಈಗ ರಾಜ್ಯ ಸರ್ಕಾರ ಮಹತ್ತರವಾದ ಬದಲಾವಣೆಗಳನ್ನು ಮಾಡಿದೆ. ಅದರಲ್ಲಿ ಮನೆ ಚೇಂಜ್ ಮಾಡಿದ್ರೆ ಹೆಂಗೆ ಅನ್ನೋದು ಸೇರಿದೆ. ಈಗ ಮಾಡಬೇಕಾಗಿರೋದು ಲಿಂಕ್ ಅಷ್ಟೇ. ಲಿಂಕ್ ಮಾಡಿ ಹೊಸದಾಗಿ ಏನು ಚೇಂಜ್ ಮಾಡಿರ್ತೀರ ಮನೆಗೆ, ಅದರಲ್ಲಿ ಸಂಪರ್ಕಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿ ಇದ್ದವ್ರಿಗೆ ಬಹಳ ಪ್ರಾಬ್ಲಮ್ಗಳು ಆಗ್ತಾ ಇದ್ದಿದ್ದು ನಾವೆಲ್ಲ ನೋಡೇ ಇದ್ದೀವಿ. ಈಗ ಸರ್ಕಾರ ಹಳೆ ವಿಳಾಸದ ಸಂಪರ್ಕನ ನೀವು ರದ್ದುಪಡಿಸಿದರೆ ಸಾಕು, ಹೊಸ ವಿಳಾಸಕ್ಕೆ ಮತ್ತೊಂದು ಸಂಪರ್ಕಕ್ಕೆ ಅಪ್ಲೈ ಮಾಡಬಹುದು. ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ಮೇಲೆ ಅದರಲ್ಲೂ ಈ ಗೃಹ ಜ್ಯೋತಿ ಅಂತ ಮಹತ್ತರವಾದ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಿಕೊಂಡಿದ್ವು. ಈ ಬಗ್ಗೆ ಸಾಕಷ್ಟು ದೂರುಗಳು ಸಹ ಸಾರ್ವಜನಿಕರಿಂದ ಬಂದಿತ್ತು. ಅದರಲ್ಲೂ ಬಾಡಿಗೆ ಮನೆಯಲ್ಲಿರೋ ಸಮಸ್ಯೆಗಳಂತೂ ತುಂಬಾನೇ ಇದ್ವು. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ, ಈಗ ಆಲ್ರೆಡಿ ಹಳೆ ಮನೆಯಲ್ಲಿದ್ದು ನಾನಾ ಕಾರಣಗಳಿಂದ ಆ ಮನೆಯನ್ನ ಬಿಟ್ಟು ಬೇರೆ ಕಡೆ ಬೇರೆ ಏರಿಯಾಗೆ ಹೋಗಿ ಹೊಸದಾಗಿ ಬಾಡಿಗೆ ಮನೆ ಮಾಡೋರು ಹೊಸ ಬಾಡಿಗೆ ಮನೆಗೆ ತಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಗೃಹ ಜ್ಯೋತಿ ಸೌಲಭ್ಯವನ್ನು ಪಡೆಯೋದ್ರಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಅವರು ಈ ಹಿಂದೆ ಇದ್ದ ಹಳೆ ಮನೆಯ ಆಧಾರ್ ಕಾರ್ಡ್ನ ಲಿಂಕ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹೊಸ ಮನೆಯಲ್ಲಿ ಅದನ್ನು ಬಿಟ್ಟೋಗೋಕ್ಕೂ ಮುಂಚೆ ಇರ್ತಾರಲ್ಲ, ಅವ್ರೇನು ಪಾವತಿ ಮಾಡ್ತಾ ಇದ್ರು ಅದ್ರ ಮೇಲೆ 10% ಪಾವತಿ ಮಾಡಬೇಕಾಗಿತ್ತು. ಇದು ಅವ್ಯವಸ್ಥೆ ಆಗಿತ್ತು. ಆ ಹೊಸ ಮನೆಯಲ್ಲಿ ಮೊದಲಿದ್ದವರು ವಿದ್ಯುತ್ನ ಜಾಸ್ತಿ ಯೂಸ್ ಮಾಡ್ಬೋದು, ಅದ್ರ ಮೇಲೆ 10% ಅಂದ್ರೆ ಈ ಹೊಸದಾಗಿ ಬಂದವರು ವಿದ್ಯುತ್ನ ಕಡಿಮೆ ಯೂಸ್ ಮಾಡ್ಬೋದು. ಆಗ ಅವರಿಗೆ ಹೊರೆಯಾಗ್ತಾ ಇತ್ತು. ಈಗ ಸರ್ಕಾರ ಅದರ ಬಗ್ಗೆ ಕ್ರಮ ಏನ್ ಕೈಗೊಂಡಿದೆಯಪ್ಪ ಅಂದ್ರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ನೋಂದಣಿ ವ್ಯವಸ್ಥೆಯಾದ ಸೇವಾ ಸಿಂಧು ತಂತ್ರಾಂಶ ಏನಿದೆ, ಅದರಲ್ಲಿ ಗ್ರಾಹಕರನ್ನು ಲಿಂಕ್ ಮಾಡೋ ಸೌಲಭ್ಯವನ್ನು ಕಲ್ಪಿಸಲು ರಾಜ್ಯ ಸರ್ಕಾರ ಆದೇಶನ ಹೊರಡಿಸಿದೆ. ಈಗ ಗ್ರಾಹಕರು ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಹಳೆ ಮನೆನ ಬಿಟ್ಟು ಹೊಸ ಮನೆಗೆ ಬಂದಿರ್ತೀರಲ್ಲ, ಹಳೆ ಮನೆಗೆ ಒಂದು ಆರ್ ನಂಬರ್ ಇರುತ್ತೆ, ಹೊಸ ಮನೆಗೆ ಒಂದು ಆರ್ ನಂಬರ್ ಇರುತ್ತೆ. ಯಾವ ಮನೆನ ನೀವು ಬಿಟ್ಟು ಬಂದಿರ್ತೀರೋ ಆ ಆರ್ ನಂಬರ್ ಇಂದ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಹಿಂಗ್ ಮಾಡೋದ್ರಿಂದ ನೀವು ಹೊಸ ಮನೆಗೆ ಬರ್ತಿರಲ್ಲ, ಆ ಆರ್ ನಂಬರ್ಗೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಕೊಂಡು ಸೌಲಭ್ಯನ ಪಡೆಯಬಹುದಾಗಿದೆ. ಇಲ್ಲಿ ಇನ್ನೊಂದು ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಅದೇನಪ್ಪಾ ಅಂದ್ರೆ, ಹೊಸ ಮನೆಗೆ ಬಂದ ಬಳಿಕ ಮೊದಲು ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಿಕೊಳ್ಳಬೇಕು. ಆದರೆ ಅಲ್ಲಿ ವಾಸವಾಗಿರುವ ಬಾಡಿಗೆದಾರರು ಈ ಹಿಂದಿನ ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ದ ವಿದ್ಯುತ್ ಸರಾಸರಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆಯೋ, ಅಥವಾ ಈಗ ಬಂದಿರುವ ಮನೆಯಲ್ಲಿ ಹಿಂದಿನವರು ಬಳಕೆ ಮಾಡ್ತಾ ಇದ್ದ ಸರಾಸರಿ ವಿದ್ಯುತ್ ಬಳಕೆಗಷ್ಟೇ ಉಚಿತ ಬಿಲ್ ಅನ್ನು ನೀಡಲಾಗುತ್ತದೆಯೋ ಅನ್ನೋದಕ್ಕೆ ಸ್ಪಷ್ಟನೆ ಇಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.